ಒಮ್ಮೆ ನೀವು ನಮ್ಮ ನ್ಯೂಸ್ಗೆ ನೋಂದಾಯಿಸಿದ ನಂತರ ನೀವು ನಮ್ಮ ನ್ಯೂಸ್ನಿಂದ ಸ್ವಾಗತ ಪತ್ರವನ್ನು ಸ್ವೀಕರಿಸುತ್ತೀರಿ. ಆ ಇಮೇಲ್ ಒಳಗೆ ನಿಮ್ಮ ಸಂಪೂರ್ಣ ರುಜುವಾತುಗಳು ಇರುತ್ತವೆ. ಒಂದು ವೇಳೆ ನೀವು ಇನ್ಬಾಕ್ಸ್ನಲ್ಲಿ ಇಮೇಲ್ ಅನ್ನು ನೋಡದಿದ್ದರೆ, ನಿಮ್ಮ ಸ್ಪ್ಯಾಮ್ ಫೋಲ್ಡರ್ ಅನ್ನು ಪರಿಶೀಲಿಸಿ, ಅಲ್ಲಿ ನಮ್ಮ ಇಮೇಲ್ ಅನ್ನು ನೀವು ಕಾಣಬಹುದು. ನಮ್ಮ ಇಮೇಲ್ನಲ್ಲಿ ನಿಮಗೆ ಅಗತ್ಯವಿರುವ ಪ್ರತಿಯೊಂದು ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ಇದು ನನ್ನ ಬಳಕೆದಾರ ಹೆಸರು ಮತ್ತು ಇದು ನನ್ನ ಪಾಸ್ವರ್ಡ್ ಮತ್ತು ಇದು ನನ್ನ ಪತ್ರಿಕೆ ಡ್ಯಾಶ್ಬೋರ್ಡ್ ಲಾಗಿನ್ ಲಿಂಕ್ ಆಗಿದೆ. ನಿಮ್ಮ ಆಯ್ಕೆಯ ಪಾಸ್ವರ್ಡ್ ಹೊಂದಿಸಲು ನಾವು ಸಲಹೆ ನೀಡುತ್ತೇವೆ. ಡ್ಯಾಶ್ಬೋರ್ಡ್ ರುಜುವಾತು ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಇಮೇಲ್ ಪ್ರಕಾರ ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ. ನಮ್ಮ ನ್ಯೂಸ್ ಡ್ಯಾಶ್ಬೋರ್ಡ್ಗೆ ಸ್ವಾಗತ. ಇಲ್ಲಿಂದ ನೀವು ನಿಯಮಿತವಾಗಿ ನಿಮ್ಮ ಸುದ್ದಿ ವಿಷಯವನ್ನು ಅಪ್ಲೋಡ್ ಮಾಡಬಹುದು ಮತ್ತು ನಿರ್ವಹಿಸಬಹುದು. ನಿಮಗೆ ಯಾವುದೇ ಮಾಹಿತಿ ಅಥವಾ ತಾಂತ್ರಿಕ ಬೆಂಬಲ ಬೇಕಾದರೆ ನಮ್ಮ ಇಮೇಲ್ ಅನ್ನು ಸಂಪರ್ಕಿಸಿ ಅಥವಾ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಸಂದೇಶವನ್ನು ಕಳುಹಿಸಿ. ನಿಮಗೆ ಅಗತ್ಯ ಸಹಾಯವನ್ನು ನೀಡಲು ನಾವು ಯಾವಾಗಲೂ ಸಿದ್ಧರಿದ್ದೇವೆ. ನೀವು ಈ ಬಟನ್ ಅನ್ನು ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಖಾತೆಯಿಂದ ಹೊರಬರುತ್ತೀರಿ. ನಿಮ್ಮ ಪಾಸ್ವರ್ಡ್ ಬದಲಾಯಿಸಲು ನಾನು ಮೊದಲೇ ಹೇಳಿದಂತೆ ತುಂಬಾ ಸರಳವಾಗಿದೆ. ಸೆಟಪ್ ಪಾಸ್ವರ್ಡ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಆಯ್ಕೆಯ ಯಾವುದೇ ಪಾಸ್ವರ್ಡ್ ಅನ್ನು ನೀವು ಹೊಂದಿಸಬಹುದು. ಒಮ್ಮೆ ನೀವು ಚೇಂಜ್ ಪಾಸ್ವರ್ಡ್ ಬಟನ್ ಕ್ಲಿಕ್ ಮಾಡಿದರೆ ನಿಮ್ಮ ಪಾಸ್ವರ್ಡ್ ಬದಲಾಗುತ್ತದೆ.